ಒಂದೇ ತರ ಪಲಾವು ರೈಸು ತಿಂದು ಬೇಜಾರಾಗಿದ್ರೆ ಈ ರೀತಿ ಪಲಾವ್ನ ಟ್ರೈ ಮಾಡಿ ನೋಡಿ. ಟೇಸ್ಟ್ ಅಂತೂ ಕಳ್ದೆ ಹೋಗ್ತೀರಾ, ಅಷ್ಟು ಸಖತ್ತಾಗಿ ಕೂಡ ಇರುತ್ತೆ. ಮನೇಲಿರುವ ಪದಾರ್ಥಗಳನ್ನ ಉಪಯೋಗಿಸ್ಕೊಂಡು ಯಾವುದೇ ರೀತಿ ಮಸಾಲೆನ ರುಬ್ದೇನೆ ತುಂಬಾನೇ ಈಸಿಯಾಗಿ ಯಾರು ಬೇಕಾದ್ರೂ ಈ ಪಲಾವ್ನ ಮಾಡ್ಕೋಬಹುದು. ಬಟ್ ಇದೊಂದು ವಸ್ತುನ ಸೇರಿಸಿ ಈ ಪಲಾವ್ನ ಟ್ರೈ ಮಾಡಿ ನೋಡಿ. ಟೇಸ್ಟ್ ಅಂತೂ ಸೂಪರ್ ಆಗಿ ಕೂಡ ಇರುತ್ತೆ. ಒಂದು ಪ್ಲೇಟ್ ತಿನ್ನೋರು ಡಬಲ್ ಪ್ಲೇಟ್ ತಿಂತಾರೆ, ಅಷ್ಟು ಸಖತ್ತಾಗಿ ಕೂಡ ಇರುತ್ತೆ. ಮಾಡೋದು ಕೂಡ ತುಂಬಾನೇ ಸುಲಭ. ಇನ್ನು ಯಾರು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ತೀನಿ ವಿಡಿಯೋನ ನೋಡ್ತಾ ಇದ್ರೆ ಪ್ಲೀಸ್ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಬನ್ನಿ ಇವಾಗ ಈ ಪಲಾವನ್ನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡ್ ಬರೋಣ. ಗ್ಯಾಸ್ ಅನ್ ಮಾಡಿ ಒಂದು ಕುಕ್ಕರ್ ನ ಬಿಸಿ ಮಾಡಕ್ಕೆ ಇಟ್ಟಿದ್ದೀನಿ. ಕುಕ್ಕರ್ ಬಿಸಿಯಾಗಿದ ನಂತರ ನಾನಿಲ್ಲಿ ಒಂದ್ 5ರಿಂದ 6 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೊಂಡಿದ್ದೀನಿ. ಹಾಗೆ ಇವಾಗ ಮೇನ್ ಬಂದು ನಾನಿಲ್ಲಿ 1 ಟೇಬಲ್ ಸ್ಪೂನ್ ಆಗೋಷ್ಟು ನಾನಿಲ್ಲಿ ಬೆಣ್ಣೆನ ಹಾಕೊಳ್ತಾ ಇದ್ದೀನಿ, ಅಂದ್ರೆ ಬಟರ್. ಈ ತರ ಬಟರ್ ಹಾಕಿ ಈ ಪಲಾವ್ನ ಮಾಡಿ ನೋಡಿ, ಟೇಸ್ಟ್ ಅಂತೂ ಸಖತ್ತಾಗಿ ಕೂಡ ಇರುತ್ತೆ. ಬಟರ್ ಕಂಪ್ಲೀಟ್ ಆಗಿ ಕರಗಿದ ನಂತರ ನಾನಿಲ್ಲಿ ಪಲಾವ್ ಸಾಮಾನ ಹಾಕೊಳ್ತಾ ಇದ್ದೀನಿ. 1 ಟೇಬಲ್ ಸ್ಪೂನ್ ಆಗೋಷ್ಟು ನಾನಿಲ್ಲಿ ಸೋಂಪು, 1 ಏಲಕ್ಕಿ ಜಾಪತ್ರೆ, ಹಾಗೆ ಮರಾಠಿ ಮೊಗ್ಗು, ಸ್ವಲ್ಪ ಚಕ್ಕೆ, ಸ್ವಲ್ಪ ಲವಂಗ, ಹಾಗೆ ಒಂದೇ ಒಂದು ಪಲಾವ್ ಎಲೆನ ಹಾಕೊಳ್ತಾ ಇದೀನಿ. ನಿಮ್ ಮನೆಯಲ್ಲಿ ಯಾವ್ದಿರುತ್ತೋ ಅದನ್ನ ನೋಡ್ಕೊಂಡು ನೀವು ಪಲಾವ್ ಸಾಮಾನ ಹಾಕೊಳ್ಳಿ. ಇದನ್ನ ಜಾಸ್ತಿ ಏನು ಫ್ರೈ ಮಾಡೋದೇನು ಬೇಕಾಗಿರಲ್ಲ, ಒಂದ್ 2ರಿಂದ 3 ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ ನೋಡಿ. ಇಷ್ಟು ಫ್ರೈ ಆಗಿದ ನಂತರ ನಾನು ಇವಾಗ ಖಾರಕ್ಕೆ ಅನುಗುಣವಾಗಿ ಹಸಿಮೆಣಸಿಕಾಯಿನ ಏನಿಲ್ಲ ಅಂದ್ರೂ ಒಂದ್ 7ರಿಂದ 8 ಹಸಿಮೆಣಸಿಕಾಯಿನ ನೀಟಾಗಿ ವಾಶ್ ಮಾಡಿ ಮಧ್ಯೆಗೆ ಕಟ್ ಮಾಡಿ ಹಾಕೊಂಡು ಇದನ್ನು ಕೂಡ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡಿ. ಈ ರೀತಿ ಫ್ರೈ ಮಾಡ್ಕೊಂಡಿದ ನಂತರ ನಾನಿಲ್ಲಿ 1 ಕಪ್ ಆಗೋಷ್ಟು ಈರುಳ್ಳಿನ ಚಿಕ್ಕದಾಗಿ ಅಂದ್ರೆ ಸ್ಲೈಸ್ ರೀತಿ ಕಟ್ ಮಾಡಿ ಹಾಕೊಳ್ತಾ ಇದೀನಿ. ಜಾಸ್ತಿ ದಪ್ಪಾಗಿರ್ಬಾರ್ದು. ಈ ಈರುಳ್ಳಿ ಸ್ಲೈಸ್ ಆಗಿ ಕಟ್ ಮಾಡಿ ಹಾಕಿದ್ರೆ ತಿನ್ಬೇಕಾದ್ರೆ ಟೇಸ್ಟ್ ಇನ್ನು ಮಸ್ತಾಗಿ ಕೂಡ ಇರುತ್ತೆ. ಈ ಈರುಳ್ಳಿನ ಹಾಕೊಂಡು ಸ್ವಲ್ಪ ಕಂದು ಬಣ್ಣ ಬರ್ಬೇಕು, ಆ ರೀತಿ ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡಿ. ಈರುಳ್ಳಿ ಕಂಪ್ಲೀಟ್ ಆಗಿ ಗೋಲ್ಡನ್ ಕಲರ್ ಗಂಟ ಫ್ರೈ ಆಗಿದೆ, ಇಷ್ಟಾದ್ರೆ ಸಾಕು. ಇವಾಗ ಇದಕ್ಕೆ ನಾವು ತರಕಾರಿಗಳನ್ನ ಸೇರಿಸ್ಕೋಬೇಕಾಗುತ್ತೆ. ನಾನಿಲ್ಲಿ 1 ಕ್ಯಾಪ್ಸಿಕಮ್ ತಗೊಂಡಿದ್ದೀನಿ, ಅದನ್ನು ಕೂಡ ಸ್ವಲ್ಪ ದಪ್ಪ ದಪ್ಪನಾಗಿ ಕಟ್ ಮಾಡಿ ಹಾಕೊಳ್ತಾ ಇದೀನಿ. ಹಾಗೆ 1 ಕ್ಯಾರೆಟ್ ಅನ್ನ ನೀಟಾಗಿ ವಾಶ್ ಮಾಡ್ಕೊಂಡು ಅದನ್ನು ಉದ್ದಕ್ಕೆ ಸ್ವಲ್ಪ ದಪ್ಪನಾಗಿ ಕಟ್ ಮಾಡಿ ಹಾಕೊಳ್ತಾ ಇದೀನಿ. ಹಾಗೆ 1 ಕಪ್ ಆಗೋಷ್ಟು ಬೀನ್ಸ್ ಅನ್ನ ನೀಟಾಗಿ ವಾಶ್ ಮಾಡ್ಕೊಂಡು ಅದನ್ನು ಕೂಡ ಉದ್ದಕ್ಕೆ ಕಟ್ ಮಾಡಿ ಹಾಕೊಳ್ತಾ ಇದೀನಿ. ಹಾಗೆ 1 ಆಲೂಗೆಡ್ಡೆನ ಸಿಪ್ಪೆ ಎಲ್ಲ ರಿಮೂವ್ ಮಾಡಿ ಸ್ವಲ್ಪ ಟ್ಯೂಬ್ ರೀತಿ ಅಂದ್ರೆ ಸ್ವಲ್ಪ ದಪ್ಪನಾಗಿ ಕಟ್ ಮಾಡಿ ಹಾಕೊಳ್ಳಿ. ತಿನ್ಬೇಕಾದ್ರೆ ಟೇಸ್ಟ್ ಇನ್ನು ಸಖತ್ತಾಗಿ ಕೂಡ ಇರುತ್ತೆ. ನಾನು ಇಲ್ಲಿ ಸ್ವಲ್ಪ ತರಕಾರಿನ ಹಾಕಿ ಮಾಡಿ ತೋರಿಸ್ತಾ ಇದ್ದೀನಿ. ನಿಮ್ ಮನೆಯಲ್ಲಿ ಯಾವ್ದು ತರಕಾರಿ ಸಿಗುತ್ತೋ ಆ ತರಕಾರಿಗಳನ್ನ ಉಪಯೋಗಿಸ್ಕೊಳ್ಳಿ. ಈ ತರಕಾರಿನ ಒಂದ್ 3ರಿಂದ 4 ನಿಮಿಷ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡಿ. ಎಣ್ಣೆಲಿ ಈ ರೀತಿ ಫ್ರೈ ಮಾಡ್ಕೊಂಡಿದ ನಂತರ ನಾನು ಶುಂಠಿ, ಬೆಳ್ಳುಳ್ಳಿ, ಹಾಗೇನೆ ಸ್ವಲ್ಪ ತೆಂಗಿನಕಾಯಿನ ಪೇಸ್ಟ್ ಅನ್ನ ರೆಡಿ ಮಾಡಿ ಒಂದು ಬಾಕ್ಸ್ಗೆ ಇಟ್ಕೊಂಡಿದ್ದೆ. ಯಾವಾಗ ಬೇಕಂದ್ರೆ ಅವಾಗ ನಾವು ಪಲಾವ್ ಮಾಡ್ಬೇಕಾದ್ರೆ ಇಲ್ಲ ಸಾಂಬಾರ್ ಮಾಡ್ಬೇಕಾದ್ರೆ ಇನ್ಸ್ಟೆಂಟ್ ಆಗಿ ಏನಾದ್ರು ಮಾಡ್ಕೋಬೇಕಾದ್ರೆ ಈ ರೀತಿ ರುಬ್ಬಿ ಫಸ್ಟೇ ರೆಡಿ ಮಾಡಿ ಇಟ್ಕೊಬಿಟ್ರೆ ಒಂದು ಹೇರ್ ಕಂಟೆಂಟ್ ಬಾಕ್ಸ್ ಅಲ್ಲಿ ನಮ್ಗೆ ಯಾವಾಗ ಬೇಕೋ ಅವಾಗ ಈ ರೀತಿ ಹಾಕೊಂಡ್ ಮಾಡ್ಕೋಬಹುದು. ಅದೇ ರೀತಿ ನಾನು ಕೂಡ ಈ ಶುಂಠಿ, ಬೆಳ್ಳುಳ್ಳಿ ಹಾಗೆ ತೆಂಗಿನಕಾಯಿನ ಪೇಸ್ಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಇದನ್ನ ಒಂದ್ ಅರ್ಧ ಕಪ್ ಆಗೋಷ್ಟು ಹಾಕೊಂಡು ಇದನ್ನ ಹಸಿ ಸ್ಮೆಲ್ ಎಲ್ಲ ಹೋಗ್ಬೇಕು, ಆ ರೀತಿ ಫ್ರೈ ಮಾಡ್ಕೋಬೇಕಾಗತ್ತೆ. ಶುಂಠಿ, ಬೆಳ್ಳುಳ್ಳಿ ನೀವು ಬೇಕಾದ್ರೆ ಕುಟ್ಬಿಟ್ಟು ಬೇಕಾದ್ರೂ ಹಾಕೋಬಹುದು. ತೆಂಗಿನಕಾಯಿ ಬೇಕಾದ್ರೆ ಹಾಲ್ ಬೇಕಾದ್ರೆ ಹಾಕೊಳ್ಳಿ, ಟೇಸ್ಟ್ ಇನ್ನು ಸಖತ್ತಾಗಿ ಕೂಡ ಇರುತ್ತೆ. ಹಾಗೆ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡಿದ ನಂತರ ಹಸಿ ಸ್ಮೆಲ್ ಎಲ್ಲ ಹೋಗಿದ ನಂತರ ನಾನಿಲ್ಲಿ ಒಂದು 3 ಟೊಮೊಟೊನ ನೀಟಾಗಿ ವಾಶ್ ಮಾಡ್ಕೊಂಡು ಒಂಥರ ಸ್ಲೈಸ್ ರೀತಿಯಾಗಿ ಉದ್ದಕ್ಕೆ ಕಟ್ ಮಾಡಿ ಹಾಕೊಳ್ತಾ ಇದೀನಿ. ಈ ಟೊಮೊಟೊ ಸಾಫ್ಟ್ ಆಗೋಕ್ಕೋಸ್ಕರ ನಾನಿಲ್ಲಿ ಉಪ್ಪನ್ನ ಸೇರಿಸ್ಕೊಳ್ತಾ ಇದೀನಿ. ಉಪ್ಪು ಹಾಕಿದ್ರೆ ಬೇಗ ಸಾಫ್ಟ್ ಆಗುತ್ತೆ, ಅದಕ್ಕೋಸ್ಕರ ಉಪ್ಪನ್ನ ಹಾಕೊಂಡು ಕಂಪ್ಲೀಟ್ ಆಗಿ ಇದೆಲ್ಲ ಹಸಿ ಸ್ಮೆಲ್ ಎಲ್ಲ ಹೋಗ್ಬೇಕು, ಆ ರೀತಿ ಇದನ್ನ ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡಿ. ಇವಾಗ ಈ ರೀತಿ ಫ್ರೈ ಮಾಡ್ಕೊಂಡಿದ ನಂತರ 1 ಟೇಬಲ್ ಸ್ಪೂನ್ ಆಗೋಷ್ಟು ನಾನಿಲ್ಲಿ ಗರಂ ಮಸಾಲಾನ ಹಾಕೊಳ್ತಾ ಇದ್ದೀನಿ. ಹಾಗೆ 1 ಟೇಬಲ್ ಸ್ಪೂನ್ ಆಗೋಷ್ಟು ನಾನಿಲ್ಲಿ ಕಾಶ್ಮೀರ್ ಚಿಲ್ಲಿ ಪೌಡರ್ ನ ಹಾಕೊಳ್ತಾ ಇದ್ದೀನಿ. ಈ 2 ಪೌಡರ್ ನಾನು ಉಪಯೋಗಿಸಿ ಮಾಡ್ತಾ ಇದ್ದೀನಿ ಅಷ್ಟೇನೆ. ಟೇಸ್ಟ್ ಅಂತೂ ತುಂಬಾನೇ ಸಖತ್ತಾಗಿ ಕೂಡ ಇರುತ್ತೆ. ಈ ಪೌಡರ್ ಹಾಕಿದ ನಂತರ ಮಸಾಲೆ ಎಲ್ಲ ಒಂದ್ಸಲಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೋಡಿ. ಈ ತರ ಟೈಮ್ ಕೊಟ್ಟು ಒಂದ್ 3ರಿಂದ 4 ನಿಮಿಷ ಕಂಪ್ಲೀಟ್ ಆಗಿ ಹಸಿ ಸ್ಮೆಲ್ ಎಲ್ಲ ಹೋಗ್ಬೇಕು, ಆ ರೀತಿ ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡಿ. ಕಂಪ್ಲೀಟ್ ಆಗಿ ಫ್ರೈ ಕೂಡ ಆಗಿದೆ. ಇವಾಗ ಗ್ಯಾಸ್ ಅನ್ನ ಕಡಿಮೆ ಉರಿಯಲ್ಲಿ ಇಟ್ಕೊಂಡು ಫಸ್ಟೇ ನಾನು ಅಕ್ಕಿನ ತೊಳೆದು ರೆಡಿ ಮಾಡಿ ಇಟ್ಕೊಂಡಿದ್ದೆ. ನಾನ್ ಮಾಡ್ತಿರೋ ಕ್ವಾಂಟಿಟಿ ಏನಿಲ್ಲ ಅಂದ್ರೂ ಒಂದು 2 ಲೋಟ ಆಗೋಷ್ಟು ಅಕ್ಕಿನ ಹಾಕೊಂಡಿದೀನಿ. ನಿಮ್ಗೆ ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಈ ಮಸಾಲೆ ಪದಾರ್ಥನ ಡಬಲ್ ಮಾಡ್ಕೊಡಿ ಅಷ್ಟೇನೆ. ಅಕ್ಕಿ ಹಾಕೊಂಡಿದ ನಂತರ ನಾವಿವಾಗ 1 ಕಪ್ ಆಗೋಷ್ಟು ಕೊತ್ತಂಬರಿ ಸೊಪ್ಪನ್ನ ನೀಟಾಗಿ ವಾಶ್ ಮಾಡ್ಕೊಂಡು ಚಿಕ್ಕದಾಗಿ ಕಟ್ ಮಾಡಿ ಹಾಕೊಳ್ತಾ ಇದೀನಿ. ಇವಾಗ ಈ ಮಸಾಲೆ ಜೊತೆಗೆ ಅಕ್ಕಿ ಮತ್ತೆ ಕೊತ್ತಂಬರಿ ಸೊಪ್ಪು ನೀಟಾಗಿ ಮಸಾಲೆ ಎಲ್ಲ ಹಿಡಿಬೇಕು, ಆ ರೀತಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೋಡಿ. ಈ ತರ ಮಿಕ್ಸ್ ಮಾಡ್ಕೊಂಡಿದ ನಂತರ ನಾನಿಲ್ಲಿ 2 ಲೋಟ ಅಕ್ಕಿನ ತಗೊಂಡಿದ್ದೀನಿ. 2 ಲೋಟ ಅಕ್ಕಿಗೆ ನಾನಿವಾಗ 1 ಲೋಟ ಅಕ್ಕಿಗೆ 2 ಲೋಟ ನೀರ್ ರೀತಿ ನಾನಿಲ್ಲಿ 4 ಲೋಟ ನೀರನ್ನ ಹಾಕೊಳ್ತಾ ಇದೀನಿ. ನೀರನ್ನ ಹಾಕೊಂಡಿದ ನಂತರ ಒಂದ್ಸಲಿ ನೀಟಾಗಿ ಮಿಕ್ಸ್ ಮಾಡಿ ಒಂದ್ 2 ಕುದಿ ಬರೋ ಗಂಟ ಬಿಟ್ಬಿಡ್ಬೇಕಾಗುತ್ತೆ ನೋಡಿ. ಇವಾಗ ಕುದಿನೂ ಕೂಡ ಬರ್ತಾ ಇದೆ. ಮತ್ತೆ ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಉಪ್ಪು ಖಾರ ಏನಾದ್ರು ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ. ನಂಗಂತೂ ತುಂಬಾನೇ ಪರ್ಫೆಕ್ಟ್ ಆಗಿದೆ. ಇವಾಗ ಕುಕ್ಕರ್ ಮುಚ್ಚಳನ ಮುಚ್ಚಿ ಜಸ್ಟ್ ಇದನ್ನ 1 ವಿಸಿಲ್ ಕೂಗಿಸ್ಕೋಬೇಕಾಗುತ್ತೆ ಅಷ್ಟೇನೆ. ಜಾಸ್ತಿ ಏನು ಕೂಗ್ಸೋದೇನು ಬೇಕಾಗಿರಲ್ಲ ನೋಡಿ. ಇದು ಕಂಪ್ಲೀಟ್ ಆಗಿ 1 ವಿಸಿಲ್ ಕೂಡ ಬಂದಿದೆ. ಕುಕ್ಕರ್ ಕೂಡ ಕಂಪ್ಲೀಟ್ ಆಗಿ ತಣ್ಣಗಾಗಿದೆ. ಕುಕ್ಕರ್ ಕ್ಯಾಪ್ ಅನ್ನ ಓಪನ್ ಮಾಡಿ
ತೋರಿಸ್ತಾ ಇದ್ದೀನಿ. ತುಂಬಾನೇ ಸಾಫ್ಟ್ ಆಗಿ ತರಕಾರಿ ಮತ್ತೆ ರೈಸ್ ಎಲ್ಲ ಕಂಪ್ಲೀಟ್ ಆಗಿ ಕ್ಲೀನ್ ಆಗಿ ಕೂಡ ಬೆಂದಿದೆ. ಇವಾಗ ಇದನ್ನ ಕ್ಲೀನ್ ಆಗಿ ಒಂದ್ಸಲಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಅಷ್ಟೇನೆ. ನೋಡಿ, ಒಂದೇ ತರ ಪಲಾವು ರೈಸು ತಿಂದು ಬೇಜಾರಾಗಿದ್ರೆ ಈ ರೀತಿ ಒಂದೇ ಒಂದು ಟೇಬಲ್ ಸ್ಪೂನ್ ಬೆಣ್ಣೆ ಹಾಕಿ ಈ ಪಲಾವ್ನ ಮಾಡಿ ನೋಡಿ. ಟೇಸ್ಟ್ ಅಂತೂ ತುಂಬಾನೇ ಸಖತ್ತಾಗಿ ಕೂಡ ಇರುತ್ತೆ. ಒಂದು ಪ್ಲೇಟ್ ತಿನ್ನೋರು 2 ಪ್ಲೇಟ್ ತಿಂತಾರೆ, ಅಷ್ಟು ಟೇಸ್ಟ್ ಸಖತ್ತಾಗಿ ಕೂಡ ಇರುತ್ತೆ. ಬಿಸಿ ಬಿಸಿಲಿ ಇದಕ್ಕೆ ಕಾಂಬಿನೇಷನ್ ಆಗಿ ಏನು ಬೇಕಾಗಿರಲ್ಲ, ಹಾಗೇನೂ ಕೂಡ ಈ ರೈಸ್ ನ ತಿನ್ಕೊಬಿಡ್ಬೋದು, ಅಷ್ಟು ಟೇಸ್ಟ್ ಸಖತ್ತಾಗಿ ಕೂಡ ಇರುತ್ತೆ. ನೀವು ಕೂಡ ಇವತ್ತೇ ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ಯಾವ ರೀತಿ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ನಿಮ್ಗೆ ಸ್ವಲ್ಪನಾದ್ರೂ ಇಷ್ಟ ಆದ್ರೆ ಒಂದ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಯಾವ ರೀತಿ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.